ಗೈಸ್ ಬಂದ ತಕ್ಷಣ ಹುಡುಗಿ ನೋಡೋದ್ ಬಿಟ್ಬಿಟ್ಟು ನಾಷ್ಟ ಮಾಡಕ್ ಬಂದವ್ರು ನೋಡಿ, ಟಿಫನ್ ಮಾಡಕ್ಕೆ. ಯಾರ್ರಿ ನೀವು? ಅಲ್ಲ ವಾಪಸ್ ಕೊಟ್ರೆ ಸರಿ. ಎಂಗೇಜ್ಮೆಂಟ್ ಗಿಫ್ಟ್ ಎಂಗೇಜ್ಮೆಂಟ್ ಗಿಫ್ಟ್ ಕೊಡ್ತಾರಾ? ಬಟ್ ಕ್ಯಾಮ್ರಾಮನ್ ಕೈ ಕೊಟ್ಬಿಟ್ಟವ್ರೆ, ಫೋನ್ ಎತ್ತುತ್ತೆ ಇಲ್ಲ, ಸ್ವಿಚ್ ಆಫ್ ಮಾಡ್ಕೊಬಿಟ್ಟವ್ರೆ. ಬಂದ್ರು ನಾನು ವಾಪಸ್ ಯಾರೋ ಬಂದ್ರು. ಹೂವು ಮುಡ್ಸೋ ಶಾಸ್ತ್ರಕ್ಕೆ ಬರೀ ಶಾಸ್ತ್ರ ಅಷ್ಟೇ, ನಾವು ಆಲ್ರೆಡಿ ಎಂಗೇಜ್. ಆಕ್ಚುಲಿ ಇನ್ನೊಂದು ಏನ್ ಗೊತ್ತಾ, ಎಲ್ಲರೂ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ಇವನು ನನ್ನ ಅಂದ್ರೆ ಸ್ವಂತ ತಮ್ಮ, ನಮ್ಮಮ್ಮನೇ ಇವ್ರ ಅಮ್ಮ ಅನ್ಕೊಂಡ್ಬಿಟ್ಟಿದ್ದಾರೆ. ಇವರು ಗೈಸ್ ಇದೆ ನೋಡಿ ಎಂಗೇಜ್ಮೆಂಟ್ ರಿಂಗು. ನಮಸ್ಕಾರ ಎಲ್ರಿಗೂ. ನಿಮ್ಮನ್ನು ಪೂಜಿಸುವ ಭಾಗ್ಯ ನನದು, ಯಾವತ್ತು ಕೈ ಮುಗಿವೆ ಮಾ ಸ್ವಾಮಿ. ಗೈಸ್ ಇವತ್ತಿನ ವ್ಲಾಗ್ ಏನು ಅಂತ ನೀವೆಲ್ಲರೂ ಆಲ್ರೆಡಿ ತಮ್ನೇಲ್ ಮತ್ತೆ ಟೈಟಲ್ ಅಲ್ಲಿ ನೋಡಿರ್ತೀರಾ. ಅದು ಮನು ಅಣ್ಣ, ಅದು ಎಂಗೇಜ್ಮೆಂಟ್. ಸೊ ಅದಕ್ಕೆ ಬೇಗ ಕಾಫಿ ಕುಡ್ಕೊಂಡು ಹೋಗೋಣ ಅಂತ. ಎಲ್ಲಿ ಕಾಫಿ? ಕಾಫಿ ಕುಡಿತಾ ಇದ್ದೀನಿ. ಸೊ ಇದು ಬನ್ನು ಇವಾಗೆಲ್ಲ ತರಿಸಿರೋದು ನೈಟ್ 2 ಗಂಟೆಲಿ, ಬಿಕಾಸ್ ಹೊಟ್ಟೆ ಹಸಿತಾ ಇತ್ತು ಅಂತ ನೈಟ್ 2 ಗಂಟೆಲಿ ಮನೇಲಿ ಹೋಗಿ ಎತ್ಕೊ ಬಂದೆ ಬನ್ನು ಮತ್ತೆ ಫ್ರೂಟ್ಸ್ನ. ಯಾಕಂತಂದ್ರೆ ನಾನು 12 ಗಂಟೆಲಿ ಸ್ವಿಗ್ಗಿಲಿ ಆರ್ಡರ್ ಮಾಡಿದ್ದು, ಅದು ಫುಡ್ನ ಯಾರು ಪಿಕಪ್ ಮಾಡಿದೆ ನೈಟ್ 2 ಗಂಟೆಗೆ ಬಂತು. ನಾನು ಇನ್ನೇನೋ ಇದನ್ನ ಕಟ್ ಮಾಡಬೇಕು ಅನ್ನೋಷ್ಟ್ರಲ್ಲಿ ಬಂತು. ಸೊ ಆಮೇಲೆ ಅದನ್ನೇ ತಿನ್ಕೊಂಡು ಮಲ್ಕೊಂಡಿದ್ದಾಯ್ತು. ಮತ್ತೆ ಇವಾಗ ಬೆಳಿಗ್ಗೆ 6 ಗಂಟೆಗೆ ಎದ್ದು ರೆಡಿ ಆಗಿದ್ದೀನಿ. ಏನೋ ರಾವ್ಕಾಲ ಏನೋ ಇದೆಯಂತೆ, 7:15 ಮನೆಗೆ ಬಿಡಬೇಕು, ಬೇಗ ಬಾ ಅಂತಂದವ್ರೆ. ಸೊ ಇವಾಗ ಕಾಫಿ ಕುಡ್ಕೊಂಡು ಹೋಗ್ಬೇಕು. ಗೈಸ್ ಫೈನಲಿ 8 ನಿಮಿಷ ಲೇಟಾಗಿ ಮದುವೆ ಮನೆಗೆ ಬಂದೆ. ಆಯ್ ಕರೆಕ್ಟಾಗಿ ಟೈಮ್ ಬಿಟ್ಬಿಡ್ತೀನಿ ಅಂದ್ರಿ. ಈಗ ಇನ್ನೇನ್ ಮಾಡಿದೀವಿ? ಕರೆಕ್ಟ್ ಟೈಮ್ ಆಗಿಲ್ಲ. ಇನ್ನ ಕರೆಕ್ಟ್ ಟೈಮ್ ಆಗಿಲ್ಲ. ಟೈಮಿಗೆ ಕರೆಕ್ಟ್ ಆಗಿ ಬಂದು ನಾನು ಸಿಗ್ನಲ್ ಅಲ್ಲಿ ನಿಂತ್ಕೊಂಡು ಅಲ್ಲ ಫ್ರೆಂಡ್ ಅಂತೆ, ಫ್ರೆಂಡ್ ಯಾವ ತುಕಾಲಿ ಫ್ರೆಂಡ್ ನೀನು? ಮದ್ವೆ ನೋಡಿ ನೆನ್ನೆನೆ ಬಂದು ಇದೆಲ್ಲ ಕ್ಲೀನ್. ಯಾರು ಸೆಲೆಕ್ಟ್ ಮಾಡಿರೋದು ನಿನ್ನೆ? ನೀನು. ಅಪ್ಪ ನಿಮ್ಮ ಮನ್ಸು ಮುಟ್ಕೊಂಡು ಹೇಳಿ. ಕ್ವಾಣೆ ಮುಟ್ಕೊಂಡು ಹೇಳ್ತೀನಿ. ಅಲ್ಲ ಬಂದು ರೆಡಿ ಮಾಡಿ ಎಂತ ಫ್ರೆಂಡ್ಸ್ ಹುಡುಗಿನ ನೀವು ರೆಡಿ ಮಾಡಕ್ಕೆ ನಾಚ್ಕೋಬೇಕು ನಿಮ್ಗೆ. ಇವ್ರ ಸಂಸ್ಕೃತಿ ನೋಡಿ ಗೈಸ್, ಸಂಸ್ಕೃತಿ ಏನದು? ಇಷ್ಟು ಬೇಗ ಹೋಗಿ ಏನ್ ಮಾಡ್ತೀರಾ ಹೇಳಿ? ಬನ್ನಿ ನೋಡಿ, ಇವರು ಉಂಗ್ರ ಎಕ್ಸ್ಚೇಂಜ್ ಮಾಡ್ಕೊತವ್ರೆ. ಈ ಪರವಾಗಿಲ್ಲ ಹಾಕಿ. ಅವ್ರ ಹುಡುಗಿ ಇನ್ನೊಂದು ರಿಂಗ್ ತತ್ತಾರೆ ಇವತ್ತು. ಹುಡುಗಿ ಇನ್ನೊಂದು ರಿಂಗ್ ಆಗ್ತದೆ. ಏನಾಗಲ್ಲ ಅಕ್ಕಪ್ಪ, 2 ಕೈಲಿದೆ ಆಲ್ರೆಡಿ. ಬೇಡ ನಂದೇ ತಗೊಳ್ರಿ ಆಯ್ತು. ಸೆಂಟ್ರಲ್ ಫ್ಲೋರ್ ನಲ್ಲಿ ನಂದು ತಗೊಳ್ಳಿ ಅನ್ಬಿಟ್ಟ. ಗೈಸ್ ನಾನು 2 ಹಾಕ ಬಂದಿರ ಕೊಡ್ತಿದ್ದೆ ಗೈಸ್. ಚೆನ್ನಾಗೈತೆ ಕೊಡು. ನಿನ್ ರಿಂಗ್ ಚೆನ್ನಾಗೈತೆ ಕೊಡು. ಬಿಚ್ಚಕ್ಕೆ ಐತಲ್ಲ ಅದು, ಅದಕ್ಕೆ ಅದು ಬಿಚ್ಚಬಾರ್ದು. ತಗೊಳ್ರಿ ಆಯ್ತು. ಇದಾಕಲ್ರಿ, ಬೇಕಿದ್ರೆ ಖಡ್ಗ ಹಾಕಲ್ರಿ. ಬೇಡ, ಇದೆ ಬ್ರಾಸ್ಲೆಟ್. ಇದೆಲ್ಲ ಬಿಚ್ಚಾಕ್ಬಿಡಿ, ಚೆನ್ನಾಗಿ ಕಾಣಿಸಲ್ಲ. ಬೇಡ, ಅದು ರಾಖಿ ಕಟ್ಟಿರೋದು ಬಿಚ್ಬಾರ್ದು. ಒಳಗಡೆ ಹಾಕತ್ತೀನಿ. ಕೊಡ್ತೀನಿ ಬಿಚ್ಚಾಕೋದ್ರೆ. ಕೊಡ್ತೀನಿ ನಿಜ. ಅವನ ಕೊಡೋದು ಇಲ್ಲ ನಿಜ, ಫಸ್ಟೇ ಬಿಚ್ಕೊಳ್ಳಿ. ಕೊಡ್ತೀನಿ ಅಂತ ಹೇಳ್ದ, ವಾಪಸ್ ಕೇಳಲ್ಲ ಅಂತ ಹೇಳದ್ನ. ಬಿಡು. ವಾಪಸ್ ಕೇಳ್ತೀನಿ. ಇನ್ನೇನು ನಿಮ್ಗೆ ಕೊಟ್ಬಿಡ್ಲಾ? ಬಿಡಮ್ಮ ಏನ್ತಕ್ಕೆ? ಕೊಟ್ಟ ಮೇಲೆ ಮತ್ತೆ ನೋಡಿ ಚೆನ್ನಾಗಿ ಕಾಣಿಸುತ್ತೆ, ಹಾಕೊಳ್ಳಿ. ಮತ್ತೆ ವಾಪಸ್ ಕೊಡ್ಬಾರ್ದು. ಅಲ್ಲ ವಾಪಸ್ ಕೊಟ್ರೆ ಸರಿ. ಎಂಗೇಜ್ಮೆಂಟ್ ಗಿಫ್ಟ್ ಎಂಗೇಜ್ಮೆಂಟ್ ಗಿಫ್ಟ್ ಕೊಡ್ತಾರಾ? ನಮ್ ಕಡೆ ಎಲ್ಲ ಕೊಡಲ್ಲ. ಗೈಸ್ ನೋಡಿ, ನಾವು 4 ಜನ ಒಂದ್ ಕಾರಲ್ಲಿ ಬರ್ತಿದೀವಿ. ಭಾಗ್ಯಮ್ಮ, ಶಶಾಂಕ್ ಅವರೆಲ್ಲ ಐಕರು. ಕೂಗಿ ಓ ಭಾಗ್ಯಮ್ಮ, ತಾರಲ್ಲಿ ಕೂತ್ಕೊಂಡು ನಾವ್ ಯಾರು ಕಾಣಿಸ್ತಾನೆ ಇಲ್ಲ ಅವ್ರಿಗೆ. ನಾವು ನಿಮ್ ಫ್ಯಾನ್ಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಒಂದ್ ಸೆಲ್ಫಿ. ನಿಮ್ ವಿಡಿಯೋ ಚೆನ್ನಾಗಿರುತ್ತೆ ಮೇಡಮ್. ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಒಂದ್ ಸೆಲ್ಫಿ ಹಂಗೆ ಸ್ಮೈಲ್ ಮಾಡಿ. ಮುಂದೆ ಬರ್ತಂತೆ. ಗೈಸ್ ಇವಾಗ ವೆನ್ಯೂ ಹತ್ರ ಬಂದು ರೀಚ್ ಆದ್ವಿ. ಸೊ ಇಲ್ಲೊಂದು ವಿಡಿಯೋ ಶೂಟ್ ಮಾಡಬೇಕಿತ್ತು, ಎಲ್ಲರೂ ಬಂದು ಇಳಿಯೋದು, ಮಾತಾಡ್ತಾ ಇರೋದು, ಆ ಥರ. ಸೊ ಅದನ್ನು ಮಾಡ್ತಾ ಇದ್ದೀವಿ. ಆ್ಯಂಡ್ ರಶ್ಮಿ ಅಕ್ಕ ಕೂಡ ಬಂದಿದ್ದಾರೆ. ಆಯ್ ಮಾಡಿ ನಮ್ಮ. ಆ್ಯಂಡ್ ಶಶಾಂಕ್ ಅವ್ರು ಕೂಡ ಬಂದಿದ್ದಾರೆ. ಸೊ ಇವಾಗ ಮೇಲ್ಗಡೆ ಹೋಗಬೇಕು. ಬಟ್ ಕ್ಯಾಮ್ರಾಮನ್ ಕೈ ಕೊಟ್ಬಿಟ್ಟವ್ರೆ, ಫೋನ್ ಎತ್ತುತ್ತೆ ಇಲ್ಲ, ಸ್ವಿಚ್ ಆಫ್ ಮಾಡ್ಕೊಬಿಟ್ಟವ್ರೆ. ಸ್ವಿಚ್ ಆಫ್ ಮಾಡೋದು ಅಂತಲ್ಲ, ಒಂದು ಕ್ಯಾಮ್ರಾಮ್ಯಾನು ಕರೆಕ್ಟಾಗಿ ವರ್ಕ್ ಆಗಿಲ್ಲ ಅಂತ ಅಂದಾಗ ಯಾರೇ ಆದ್ರೂ ಕ್ಲೈಂಟ್ಗಳಿಗೆ ಹೇಳ್ತಾರೆ. ಆ ಹೇಳಿದ ತಕ್ಷಣ ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕಟ್ ಮಾಡಿಬಿಟ್ಟು ಇಟ್ಟರೆ ಅದು ಏನು ಮೀನಿಂಗ್, ಏನು ಜನಗಳು ಗೊತ್ತಿಲ್ಲ. ಅದಕ್ಕೆ ಹೇಳೋದು, ಯಾವತ್ತೇ ಆಗಲಿ ನಾವು ಯಾವುದೋ ಒಂದು ವೀಡಿಯೋ ಹಾಕ್ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಬೇಕು ಅಂತಲ್ಲ. ಫಸ್ಟ್ ನಮ್ಮನ್ನು ಒಂದು ಸಲ ಕೇಳ್ಕೊಳ್ಳಿ, ನಮಗೊಂದು ಸಲ DM ಮಾಡಿ, ನಿಮ್ಮ ಫೋಟೋ ಶೂಟ್ ಮಾಡಿದಾರಲ್ಲ, ವೀಡಿಯೋ ಶೂಟ್ ಮಾಡಿದಾರಲ್ಲ, ಅವ್ರು ಹೇಗೆ ವ್ಯಕ್ತಿ. ದುಡ್ಡು, ಮನಿ ಡಸಂಟ್ ಮ್ಯಾಟರ್. ದುಡ್ಡುಗೋಸ್ಕರ ವರ್ಕ್ ಮಾಡೋದಲ್ಲ. ವರ್ಕ್ ಚೆನ್ನಾಗಿದ್ರೆ ಯಾರೇ ಆದರೂ ರೆಸ್ಪೆಕ್ಟ್ ಕೊಡ್ತಾರೆ. ನನಗಂತೂ ನಿಜವಾಗ್ಲೂ ಸಖತ್ ಬೇಜಾರಾಯ್ತು. ಇವಾಗ ಲಾಸ್ಟ್ ಮೂಮೆಂಟಲ್ಲಿ ನಾವು ಯಾರನ್ನೂ ಹುಡ್ಕಕ್ಕೂ ಆಗಲ್ಲ. ಅವರೇನಾ ಗೊತ್ತಿಲ್ಲ.
ಬಂದ್ರು ನಾನು ವಾಪಸ್ ಯಾರೋ ಬಂದ್ರು ಒಟ್ನಲ್ಲಿ ಗೈಸ್. ಬಂದ ತಕ್ಷಣ ಹುಡುಗಿ ನೋಡೋದ್ ಬಿಟ್ಬಿಟ್ಟು ನಾಷ್ಟ ಮಾಡಕ್ ಬಂದವ್ರು ನೋಡಿ, ಟಿಫನ್ ಮಾಡಕ್ಕೆ. ಯಾರ್ರಿ ನೀವು? ಹಾ, ನೀನೇ ಹೇಳ್ದು, ನಿನ್ನಿಂದಾನೇ ಕಲ್ತಿರೋದು ನಾನು. ಏನ್ ಹೇಳ್ತಿದ್ದೀರೋ ಕೇಳಿಸ್ತಲ್ಲ. ಏನು? ಎಸ್, ಫಸ್ಟು ಹೊಟ್ಟೆ ತುಂಬಿದ್ರೆ ಆಮೇಲೆ ಖುಷಿಯಾಗಿರ್ಬೋದು ಅಂತ. ಗೈಸ್, ಇನ್ನೊಂದು ಕೋಇನ್ಸಿಡೆನ್ಸ್ ಏನು ಅಂತ ಅಂದ್ರೆ, ಆಮೇಲೆ ಕಣ್ ತುಂಬಿಸ್ಕೋಬೇಕು. ಇನ್ನೊಂದು ಕೋಇನ್ಸಿಡೆನ್ಸ್ ಏನಂತಂದ್ರೆ, ಇವತ್ತು ಇವ್ರು ಹುಡುಗಿದ್ದು ಬರ್ತಡೇ ದಿನನೇ ಎಂಗೇಜ್ಮೆಂಟ್ ಮಾಡ್ಕೋತಾರೆ. ಯಾಕಂತಂದ್ರೆ ಮರ್ತೋಗ್ಬಾರ್ದು, ಎಲ್ಲ ಡೇಟ್ ಒಂದೇ ಕಡೆ ನೆನಪಿರ್ಲಿ ಅಂತ. ಹೇಳಿ ಹೊಸಿ ಜೋರಾಗಿಳಿ. ಇವ್ರಾ? ಅದು ಮಧ್ಯಾಹ್ನ, ಇವಾಗಲ್ಲ. ಹಾ ಗೈಸ್, ಬೆಳಗ್ಗೆ ನಾಷ್ಟಕ್ಕೆ ಕೇಸರಿ ಬಾತು ಉಪ್ಪಿಟ್ಟು ಮಾಡಿಸೋರೆ. ಇವ್ರ ಫೇವ್ರೇಟ್ ಅನ್ಸುತ್ತೆ. ಮದುವೆ ಬಿದ್ದೆ ಮಾಡಿಸ್ತೀರಾ ಹಿಂಗೆ? ಕೇಸರಿ ಬಾತು ಉಪ್ಪಿಟ್ಟು ಮಾಡಿಸಿರಲ್ರಿ ಬೆಳಿಗ್ಗೆ. ಮದುವೆ ಗಂಡಿಗೆ ಕೇಸರಿ ಬಾತು ಉಪ್ಪಿಟ್ಟು ಇನ್ನೂವರೆಗೂ ಕೊಟ್ಟಿರಲಿಲ್ಲ. ಅದಕ್ಕೆ ಮದುವೆ ಗಂಡಿಗೆ ಮಾತ್ರ ಹಾಕ್ಬೇಕು, ನಮಗೆಲ್ಲ ಹಾಕಿದ್ರೆ ಎರಡು ನನಗಿಷ್ಟ ಇಲ್ಲ. ಚೆನ್ನಾಗಿರ್ಲಿ ಅಂತ ಎಲ್ಲರೂ ಚೆನ್ನಾಗಿರ್ಲಿ. ನಾವು ತಿನ್ನೋದು ಕೇಸರಿ ಬಾತು ಉಪ್ಪಿಟ್ಟಿಂದ ಚೆನ್ನಾಗಿರ್ತಾರ. ಹೆಲ್ತಿ ಗೊತ್ತಾ ಕೇಸರಿ ಬಾತು? ಈ ಕೇಸರಿ ಬಾತು ಗೈಸ್, ಇದೆ ನೋಡಿ ಎಂಗೇಜ್ಮೆಂಟ್ ರಿಂಗು. ಕಳ್ಳ ಇನ್ನ ಕ್ಲೋಸ್ ಅಪ್ ಅಲ್ಲಿ ತಗೊಂಡಿಲ್ಲ ಇರಿ. ಇಬ್ರದ್ದು ಒಂದೇ ತರ ಇದೆಯಾ? ಸೈಜ್ ಡಿಫ್ರೆನ್ಸ್ ಇರುತ್ತಾ? ಇದ್ರ ಹುಡುಗಂದು ಯಾವ್ದು, ಹುಡುಗಿದ್ ಯಾವ್ದು? ಹೆಂಗ್ ಗೊತ್ತಾಯ್ತು? ಸೈಜ್. ಓಕೆ ಗೈಸ್, ಇವರೇ ನೋಡ್ಕೊಳ್ಳಿ ಮದ್ವೆ ಗಂಡು ಮದ್ವೆ ಹೆಣ್ಣು. ಎಂಗೇಜ್ಮೆಂಟ್ಗಿಂತ ಮುಂಚೆನೆ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದೀವಿ. ಎಷ್ಟು ಆರಾಮಾಗಿ ಕೂತವ್ರು ನೋಡಿ. ನೀವು ಜೋರಾಗಿ ಮಾತಾಡಿ ಕೇಳಿಸೋದಿಲ್ಲ. ಮೊನ್ನೆ ಬಂತಲ್ಲ ಒಂದು. ಇನ್ನೇನು ಅಷ್ಟೇ. ಗೊತ್ತಿರೋ ವಿಷಯ ನಮ್ಮ ಹುಡುಗಿ ಕಣ. ಅದ್ ನೀವು ಹಳೆ ವಿಡಿಯೋದಲ್ಲೇ ಹಾಕೋಬಿಟ್ಟಿದ್ದೀರ ಕೈ. ಸೊ ಇದು ಹೂವು ಮುಡ್ಸೋ ಶಾಸ್ತ್ರಕ್ಕೆ ಬರೀ ಶಾಸ್ತ್ರ ಅಷ್ಟೇ. ನಾವು ಆಲ್ರೆಡಿ ಎಂಗೇಜ್. ನೆಕ್ಸ್ಟ್ ಅಲ್ಲಿ ಶೂಟ್ ಇದೆ ನೋಡಿ. ಫೋಟೋ ಶೂಟ್ ಮಾಡ್ಬೇಕಂತ ನೀನೇನೋ ಡಿಸ್ಟರ್ಬ್ ಮಾಡ್ತಾ ಇದೀವಿ. ನಾನು ವಿಡಿಯೋ ಶೂಟ್ ಮಾಡ್ತಾ ಇದೀನಲ್ಲ. ಹೋಗಿ ಆಯ್ತು. ಹೋಗು. ನೀವ್ ಹೋಗಲ್ವಾ? ಇಲ್ಲ, ಅವ್ರದ್ದು ಮಾತ್ರ ಸಿಂಗಲ್ ಶಾಟ್ಸ್. ಸಿಂಗಲ್? ನೀವ್ ಯಾವಾಗ ತಗ್ಸ್ಕೊಳ್ಳೋದು? ಆಮೇಲೆ ಇನ್ನೊಂದು ಡ್ರೆಸ್ ಅಲ್ಲಿ ಇದ್ರಲ್ಲೂ ತಗ್ಸ್ಕೊಳ್ಳಿ ಒಂದೆರಡು. ಪರವಾಗಿಲ್ಲ, ತಗ್ಸ್ಕೊಳ್ಳಿ. ದುಡ್ಡನ್ನ ಅಂತಾನೆ ಕೊಡೋದು. ದುಡ್ಡನ್ನ ಅಂತಾನೆ ಕೊಡೋದು, ತಗ್ಸ್ಕೊಳ್ಳಿ. ನೀನು ಮಕ್ಕ ನೋಡು, ಮಕ್ಕ ಹಿಂಗ್ ಕೊಡೋದು. ಆಕ್ಚುಲ್ ಆಗ ಚೆನ್ನಾಗಿ ಕಾಣಿಸ್ತೈತಿ ಇಲ್ಲಿಂದನೇ ನೋಡಿ. ಸೆಲೆಕ್ಷನ್ ಯಾರ್ದು ಹೇಳಿ? ನಂದು. ನಿಮ್ ಕೂದಲು ಮುಟ್ಕೊಂಡು ಹೇಳಿ ಅಣ್ಣ ಯಾರ್ದು ಅಂತ. ಇರೋ ಕೂದಲೆಲ್ಲ ಉದುರು. ಗೈಸ್, ನಾನು ಸ್ನಾನ ಮಾಡಕ್ ಹೋಗ್ಬಿಡ್ತೇನೆ. ನಾನು ಸ್ನಾನ ಮಾಡ್ತಿದ್ರು ಕೂಡ ವಿಡಿಯೋ ಕಾಲ್ ಅಟೆಂಡ್ ಮಾಡಿ ಚೆನ್ನಾಗೈತೆ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ನಾವು ಬಂದಿದೀವಿ ತಾನೆ ಸಾಕು. ಗೈಸ್ ಇವಾಗ ಮುನ್ಸ್ಕೊಂಡ್ಬಿಟ್ಟವ್ರೆ. ಗೈಸ್ ಇವಾಗ ನಮ್ಮ ಅಪ್ಪ ಮಾತ್ರ ಬಂದವ್ರು, ನಮ್ಮ ಅಮ್ಮನ್ ಕರ್ಕೊಂಡು ಬಂದಿಲ್ಲ ಅಂತ. ಬಿಡ್ರಿ, ಒಟ್ಟಿಗೆ ಮದ್ವೆಗೆ ಬರ್ತಾರೆ. ಆಕ್ಚುಲಿ ಇನ್ನೊಂದು ಏನ್ ಗೊತ್ತಾ, ಎಲ್ಲರೂ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ಇವನು ನನ್ನ ಅಂದ್ರೆ ಸ್ವಂತ ತಮ್ಮ, ನಮ್ಮ ಅಮ್ಮನೇ ಇವ್ರ ಅಮ್ಮ ಅನ್ಕೊಂಡ್ಬಿಟ್ಟಿದ್ದಾರೆ. ಇವರು ಅವ್ರ ಡ್ಯಾಡಿ, ಆಮೇಲೆ ಅವ್ರದೇ ಒಂದು ದೊಡ್ಡ ಫ್ಯಾಮಿಲಿ ಇದೆ. ಇವನ್ ತಮ್ಮನೂ ಬೇರೆ ಇದ್ದಾನೆ ಅಂಡ್ ಇವ್ರ ಅಮ್ಮ ಬೇರೆ ಇದ್ದಾರೆ. ಅವ್ರ ಪಾಪ ಎಲ್ಲಾ ಕಡೆನೂ ಬರಲ್ಲ, ಅಂದ್ರೆ ವರ್ಕ್ ಅವ್ರಿಗೆ ತುಂಬಾ ಪ್ರೆಷರ್ ಇರುತ್ತೆ. ಸೊ ಗೈಸ್, ಅಲ್ಲಿ ಪೂಜೆ ಎಲ್ಲ ನಡೀತಾ ಇದೆ. ಏನೋ ವಿಳ್ಳೆ ತಗೊಳ್ಳೋ ಶಾಸ್ತ್ರ ಎಲ್ಲ ನಡೀತಾ ಇದೆ. ಸೊ ಅದಾದ ತಕ್ಷಣ ನೆಕ್ಸ್ಟ್ ಇವರು ರಿಂಗ್ ಎಕ್ಸ್ಚೇಂಜ್ ಮಾಡ್ಕೋತಾರೆ. ಇವರ ವಿವಾಹ ಮಹೋತ್ಸವವನ್ನು ಅರಮನೆ ಮೈದಾನ ಗೇಟ್ ನಂಬರ್ 8 ಬೆಂಗಳೂರು 20 ಇಲ್ಲಿ ನೆರವೇರಿಸಲು ಗುರು ಹಿರಿಯರು ನಿಶ್ಚಯಿಸಿರುವುದರಿಂದ ಬ್ರೇಕಿಂಗ್ ನ್ಯೂಸ್ ನಮ್ಮಲ್ಲೇ ಮೊದಲು. ಗೈಸ್ ನೋಡಿ, ನಮ್ಮ ಮದುವೆ ಹುಡುಗನ ರೆಡಿ ಮಾಡಿದಾಯ್ತು. ಸೋನು ಟಚ್ ಅಪ್ ಮೇಕಪ್ ಎಲ್ಲ ನಾವು ಮಾಡಲ್ಲ. ಸೊ ಎಷ್ಟೊತ್ತಾಯ್ತು ರೆಡಿ ಮಾಡೋಕ್ಕೆ ನಿಮ್ಮನ್ನ? ಅರ್ಧವರ? 5 ನಿಮಿಷನೂ ಆಗಿಲ್ವಲ್ಲ, ಯಾಕೋ ಇವಾಗ ಬಂದ್ವಿ, ಅಷ್ಟು ಬೇಗ ರೆಡಿ ಮಾಡ್ಬಿಟ್ವಿ. ಅವರೇ ರೆಡಿ ಆಗಿದ್ದು, ನಾವೇನು ಮಾಡಲಿಲ್ಲ, ಬರೀ ಅದೊಂದು ಬಟನ್ ಹಾಕೊಟ್ವಿ ಅಷ್ಟೇ. ಹುಡುಗಿ ಬರೋಕೆ ಇನ್ನೂ ಒಂದು ಅರ್ಧ ಅವರ್ ಬೇಕು ಅಂತ ಅನ್ಸುತ್ತೆ. 1 ಅವರ್ ಆಗುತ್ತಾ? ಅಷ್ಟರಲ್ಲಿ ಇವ್ರೆಲ್ಲರನ್ನು ಹೋಗ್ಬಿಟ್ಟು ಮಾತಾಡ್ಸ್ಕೊಂಡ್ಬಿಡ್ತಾರೆ ಒಂದ್ ಕಡೆ ಎಲ್ಲ. ಇವಾಗ ಬಂದ್ರ ಕೂತ್ಕೊಳ್ಳಿ, ಊಟ ಮಾಡ್ಕೊಂಡು ಹೋಗಿ ಅಷ್ಟೇ. ವಾಚ್ ಇದೆ ಹಾಕೋತೀರಾ? ವಾಚ್ ಬೇಡ, ತೆಗ್ದಾಕ್ಬಿಡಿ. ಚೆನ್ನಾಗಿಲ್ಲ ಅದು. ಒಳಗಡೆ ಸೇರ್ಕೊಳ್ಳೋದು. ಇವಾಗ ಏನು ಗೊತ್ತಾಗಲ್ಲ, ನಾನು ಹೇಳ್ಕೊಟ್ಟು ಕ್ಲೀನ್ ಆಗಿ ಇವ್ರನ್ನ ಗ್ರೂಮ್ ಮಾಡಿರೋದು. ಪಾಣೆಲಿ ಹೇಳ್ಕೊಟ್ಟಿದ್ಯಾ? ಇಲ್ಲ ಅಂದಿದ್ರೆ ಹೆಂಗೆಂಗೋ ನಿಂತಿರ್ತಿದ್ರು. ಬೇಡ, ತೆಗ್ದು ಬಿಡಿ. ನಿಮ್ಗೆ ಯಾಕೆ ಅಷ್ಟೊಂದು ಹಿಂಸೆ? ನನ್ ಗಾಟ್ಕಿ ನಾನು ಹಾಕೊಂಡಿರ್ತೀನಿ ಮನೆಗೆ ಬಂದು. ನಿಜ ಚೆನ್ನಾಗಿ ಕಾಣಿಸೋಣ. ಸೊ ಗೈಸ್, ಅಂತೂ ಇಂತೂ ರಿಂಗ್ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಬಿಟ್ರು. ಇವಾಗ ಇನ್ನೊಂದ್ಸಲ ವಿಡಿಯೋಗೋಸ್ಕರ ಎಕ್ಸ್ಚೇಂಜ್ ಮಾಡ್ತಾರೆ ಈ ಬಟ್ಟೆ ಹಾಕೊಂಡು. ಏನ್ ಅನ್ಸ್ತು? ಕೈ ನಡುಕ್ತಿತ್ತಾ? ಇಲ್ಲಪ್ಪ, ನಂಗೇನು ಅನ್ಸಿಲ್ಲ. ಮತ್ತೆ ಬೆಳಿಗ್ಗೆ ಭಯ ಆಯ್ತೈತಿ ಕಣೋ. ಬೆಳಿಗ್ಗೆ ಭಯ ಆಗ್ತಿತ್ತು, ಇವಾಗ ಆತರ ಏನು ಫೀಲ್ ಆಗ್ತಿಲ್ಲ. ಏನ್ ತಿಕ್ಕೆ ಅದಕ್ಕೆ ಅವ್ರು ಹೇಳ್ತಾ ಇದ್ದಿದ್ದು?
ಅತ್ತಿಗೆ ಅಳ್ತಿದ್ರ ಅಳ್ತಿದ್ರು ನೀವು ರಿಂಗ್ ಹಾಕುವಾಗ. ನಿಜ ನಿಜ, ಕಣ್ಣಲ್ಲಿ ನೀರಿತ್ತಪ್ಪ ನಿಜ. ಮೇ ಬಿ ನಾನು ಅವ್ರ ಮನೆಯವ್ರನ್ನೆಲ್ಲ ಮಿಸ್ ಮಾಡ್ಕೋತಾರಲ್ಲ ಅದಕ್ಕೆ ಅಳ್ತವ್ರೇನೋ ಅನ್ಕೊಂಡೆ. ಇವತ್ತು ನಮ್ಮ ಅತ್ತೆ ಬರ್ಡೇ ಇರೋದ್ರಿಂದ ಸೊ ನಾವು ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ತುಂಬಾ ದೊಡ್ಡ ಕೇಕು. ಥ್ಯಾಂಕ್ ಯು. ಇದೇ ಜಾಸ್ತಿ ಸಸ್ಪೆನ್ಸ್ ಇದೆ, ಅಲ್ಲಿ ನೋಡ್ತಾ ಇದ್ದೀವಿ. ಹೋಗ್ರಿ ಬೇಗ, ನುಗ್ಬಿಡಿ ಹೊಡಿತಾರೆ ನಮಗೆ. ಆಯ್ತಾಯ್ತು ಹೋಗಿ ಇವಾಗ ನೀವು. ನಾವೆಲ್ಲಿ ಬರೋಣ, ನಾವಿಲ್ಲಿ. ಯು ಕೂಲ್ ಪದ್ಮಮ್ ಅವರೇ. ಗೈಸ್ ಇವಾಗ ಹೋಯ್ತಾ ಇದ್ದಾರೆ. ಆಲ್ರೆಡಿ ರೆಡಿ ಇಲ್ಲೇ ಇದೆ. ನಮ್ಮ ಕಡೆಯಿಂದ ಪುಟ್ಟ ಕೇಕ್. ಹ್ಯಾಪಿ ಬರ್ಡೇ ರಶ್ಮಿ ಅವರೇ. ನಾವ್ ಇಟ್ಕೊತೀವಿ ಗೈಸ್ ಇವಾಗ ಕೇಕ್ ಚೆನ್ನಾಗಿದ್ಯಾ? ಕೇಕು ಇಲ್ಲಿ ಇದಿದೆ. ಇನ್ನೊಂದ್ ಕೇಕು, ಇನ್ನೊಂದ್ ಕೇಕು. ನಿಮ್ಗೆ ಹೆಂಗ್ ಗೊತ್ತು? ನಾವು ಹೇಳಿಲ್ಲ. ಸ್ಪಾರ್ಕಲ್ ಒಂದು ಎಂಗೇಜ್ಮೆಂಟ್ಗೆ ಒಂದು ಬರ್ಡೇಗೆ. ಮನೋಜನ ಬೆಂಕಿ ಪೊಟ್ನಂತೆ ಕೊಡಿ. ಕೊಡಿ, ಪರವಾಗಿಲ್ಲ. ಈ ನನ್ನ ಹತ್ರ ಇದ್ದಿದ್ದೆ ಅವ್ರು ಕೊಟ್ಬಿಟ್ಟೆ. ಹೇಳ್ರಿ ಎಲ್ಲರೂ ಹೇಳ್ರಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಅವ್ರದ್ದು ಬರ್ಡೇ ಅಲ್ವಾ? ಸಾಕು, ದಪ್ಪ ಬಿಡ್ತಲ್ಲ, ಹಾಕ್ಬೇಕು. ನೀವ್ ಏನಾರ ಮಾಡ್ಕೊಳ್ಳಿ ಕೇಕ್, ನಾನು ಮತ್ತೆ ರಿಟರ್ನ್ ತಗೊಳಗಲ್ಲ. ಅವ್ರಿಗೊಂದು ಗೈಸ್ ಕೇಕ್ ಕಟಿಂಗ್ ಆಯ್ತು. ಇವಾಗ ಅದನ್ನ ಅದಕ್ಕೊಂದು ಮುಕ್ತಿ ಕೊಡ್ಬೇಕು. ಶೇರ್ ಮಾಡ್ತಿದೀವಾ? ಇಲ್ಲೊಂದ್ ಪೀಸ್ ಐತೆ. ಎಷ್ಟು ಚೆನ್ನಾಗಿ ಶೇರ್ ಮಾಡ್ತಿದೀವಿ ನೋಡಿ. ತಗೊಳ್ಳಿ, ಕಟ್ ಮಾಡ್ರಿ ಬೇಗ. ಕಟ್ ಮಾಡಿ. ಆಗಿದೆ ಬಿಡು, ಅಷ್ಟು ಗೊತ್ತಾದ್ರೆ ಸಾಕು. ಗೈಸ್ ಏನೇನು ಅಡುಗೆ ಮಾಡಿದ್ರು ಅಂತ ತೋರ್ಸೋದೇ ಮರ್ತೋದೆ. ಆಲ್ರೆಡಿ ಸ್ವಲ್ಪ ತಿನ್ಕೊಬಿಟ್ಟಿದ್ದೀನಿ. ಇಲ್ಲಿ ಪಾಯಸ ಇತ್ತು, ಮತ್ತೆ ಹೋಳಿಗೆ ಇತ್ತು. ಹಾಂ ನೋಡಿ ತಟ್ಟೆಲಿದೆ ನೋಡಿ, ಇದೆಲ್ಲ ಇನ್ನ ರೈಸ್ ಐಟಮ್ ಏನೂ ಬಂದಿಲ್ಲ. ಸದ್ಯಕ್ಕೆ ಇದನ್ನ ಬಾರಿಸ್ತಾ ಇದ್ದೀವಿ. ಅದರಲ್ಲಂತೂ ಇದು ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಇದು ಗೋಬಿ 2 ಸತಿ ಹಾಕ್ಸ್ಕೊತೀನಿ ತೊಳೆ ಹೇಳು. ಇಲ್ವಾ? ಕೇಳ್ದೆ ತಾನೇ ಒಟ್ನಲ್ಲಿ 2 ಸಲ ಅಂತ ಹೇಳ್ಬೇಕಿತ್ತು ನೀನು. ನಾವು ಗಂಡನ ಕಡೆಯವರು ಅಂತ. ಸೊ ಗೈಸ್ ಫೈನಲಿ ಮನೋಜನ್ ಅವರು ಅಫಿಷಿಯಲ್ ಆಗಿ ಎಂಗೇಜ್ ಆಗಾಯ್ತು. ಡಯಟ್ ಬಿಟ್ಟಾಯ್ತು. ಡಯಟೇ ಮರ್ತ್ಬಿಟ್ರು ಗೈಸ್. ಇನ್ಯಾ ಹುಡುಗಿ ನೋಡ್ಬೇಕು, ಎಂಗೇಜ್ಮೆಂಟ್ ಆಯ್ತಲ್ಲ ಅಂತ. ಹಾಗೇನಿಲ್ಲ ಕಣೋ, ಮದ್ವೆ ಇದೆಯಲ್ಲ ಇನ್ನು. ಸೊ ಡಯಟ್ ಬಿಡೋಣ ಅಂತ ಅನ್ಕೊಂಡೆ ಇವತ್ತು. ಬಟ್ ಆಮೇಲೆ ಫ್ಲಾಶ್ ಆಯ್ತು, ಇನ್ನು ಮದ್ವೆ ಇದೆ, ನೀನ್ ಇನ್ನು ಚೆನ್ನಾಗಿ ಕಾಣಿಸ್ಬೇಕು ಮದ್ವೆಗೆ ಅಂತ. ಸೊ ಐ ಫೆಲ್ಟ್ ಅದಕ್ಕೆ ಡಯಟ್ ಅನ್ನ ಕಂಟಿನ್ಯೂ ಮಾಡ್ತೀನಿ. ಅಂಡ್ ಎಸ್ಪೆಷಲಿ ನನ್ಗೆ ನಿಜವಾಗ್ಲೂ ಇವತ್ತು ತುಂಬಾ ಖುಷಿ ಆಗಿದೆ. ಏನು ಅಂತಂದ್ರೆ ನಮ್ಮ ಅತ್ತೆ ಮನೆಯವರು ಸಿಂಪಲ್ ಆಗೇ ಮಾಡಿ, ಅಂದ್ರೆ ನನ್ಗೆ ಇಷ್ಟ ಇರ್ಲಿಲ್ಲ ತುಂಬಾ, ಬಿಕಾಸ್ ಮದ್ವೆ ಗ್ರ್ಯಾಂಡ್ ಆಗಿ ಆಗ್ತಿರೋದ್ರಿಂದ ಸಿಂಪಲ್ ಆಗಿ ಮಾಡಿ ಮನೇಲಿ ಅಂತ ಹೇಳಿದ್ದು. ಅವ್ರು ಇಲ್ಲ ನಮ್ಮ ಕಡೆಯವರು ತುಂಬಾ ಜನ ಇದಾರಲ್ಲ, ಸೊ ನಾವು ಗ್ರ್ಯಾಂಡ್ ಆಗೇ ಮಾಡ್ಬೇಕು ಅಂತ ಅನ್ಸ್ತದೆ, ವಿಲ್ ಡೂ ಇಟ್ ಅಂತ. ತುಂಬಾ ಚೆನ್ನಾಗಿ ಮಾಡಿದ್ರು, ತುಂಬಾ ಖುಷಿ ಆಯ್ತು. ನಾನು ಸುಮ್ನೆ ಮನೇಲಿ ಮಾಡಿ ಸಾಕು ಅಂತ ಹೇಳಿದೆ, ಬಟ್ ಸ್ಟಿಲ್ 3 ತರ ಸ್ವೀಟ್ ಗೈಸ್ ನೋಡಿ. ಈಗ್ಲೇ ಅತ್ತೆ ಮನೆಯವ್ರನ್ನ ಬಿಟ್ಕೊಡ್ತಾ ಇಲ್ಲ. ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೇಕು. ಭಾಗ್ಯಮ್ಮಂಗೆ ಏನ್ ಅನ್ನಿಸ್ತು? ಭಾಗ್ಯಮ್ಮ ಸಾಕು ಈ ಡೌಗಳೆಲ್ಲ, ಮಗನ್ಗೆ ಎಂಗೇಜ್ಮೆಂಟ್ ಆದ್ಮೇಲೆ ಏನ್ ಅನಿಸ್ತಿದೆ ಭಾಗ್ಯಮ್ಮ? ಏನ್ ಅನ್ನಿಸ್ತದೆ ಅಂತ ಬೇರೆ ಕೇಳ್ಬೇಕೇನ? ಇನ್ನೇನು ಖುಷಿನಾ? ಖುಷಿ ಆಗಲ್ವಾ? ಇಷ್ಟು ದಿನ ಎಲ್ಲ ಕಾದಿದ್ದು, ಚೆನ್ನಾಗಿ ಬೀಗ್ರು ಬೀಗ್ತಿ ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರು, ಒಳ್ಳೆ ಅಡಿಗೆ ಮಾಡಿದ್ರು, ಊಟ ಮಾಡ್ದೋ, ನಗ್ನಗ್ತಾ ಕಳಿಸ್ಕೊಟ್ರು, ನಗ್ನಗ್ತಾ ನಾವು ಹೋದೋ ಅಷ್ಟೇ. ಸೊ ಗೈಸ್ ಫೈನಲಿ ಎಂಗೇಜ್ಮೆಂಟ್ ಸಕ್ಸಸ್ಫುಲ್ ಆಗಿ ಆಯ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ಹೋಪ್ ನೀವೆಲ್ಲರೂ ಈ ವ್ಲಾಗ್ನ ಇಷ್ಟಪಟ್ಟಿದ್ದೀರಾ ಅಂತ. ಹಾಗೆ ಇವ್ರ ಜೋಡಿ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸಿ ಯು ಸೂನ್.